ಲತಾ ಓಟ್ ಬತ್ತೀನಿ ಕನ್ಲತಾ ಓಟ್ ಬಂದೆ ಮೀನಾಕ್ಷಿ. ಅಯ್ಯೋ ನಿಜವಾಗ್ಲೂ ನನಗೆ ಕಳ್ಸೋಕ್ಕೆ ಮನಸ್ಸಿಲ್ಲ ನಿಜವಾಗ್ಲೂ. ನೀನು ನಂಬಕ್ಕಿಲ್ಲ. ಅಯ್ಯೋ ಸುಳ್ಳು ಹೇಳೋಲ್ಲ ನಿಜ ಹೇಳೋಳು ಅನ್ಕತಿಯೇ, ನಿಜ ಹೇಳಿದ್ರು ಅನ್ಕತಿಯೇ, ಸುಳ್ಳು ಹೇಳಿದ್ರು ಅನ್ಕತಿಯೇ. ನಿಜವಾಗ್ಲೂ ನಿನ್ನ ನಾನು ಕಳ್ಸೋಕ್ಕೆ ಮನಸ್ಸಿಲ್ಲ ನನಗೆ ಗೊತ್ತಾ. ಇರ್ಸ್ಕೋಬೇಕು ಅಂತ ಆಸೆ, ಆದರೆ ಏನು ಮಾಡಿ ಪಾಪ ನೀವು ವ್ಯಾಪಾರ ಹಿಂಸೆ ಮಾಡ್ತಾವಳೆ. ಅವಳಿಗೂ ಆಸೆ ಇರ್ತದೆ ಅಲ್ವಾ ನಮ್ಮ ಅಮ್ಮನ ಜೊತೆ ಚೆನ್ನಾಗಿರಬೇಕು ಅಂತವ. ಆ ಮಕ್ಳಿಗೆ ನಿರಾಸೆ ಮಾಡಬಾರ್ದು ಅಂದ್ಬಿಟ್ಟು ಅಷ್ಟೇ ನಿನ್ನ ಕಳ್ಸೋಕೆ ಒಪ್ಕೊಂಡಿದ್ದು. ಇಲ್ಲಾಂದಿದ್ರೆ ಯಾವುದೇ ಕಾರಣಕ್ಕೂ ನಾನು ಕಳಿಸ್ತಿದ್ದಿಲ್ಲ. ಬೇಜಾರು ಮಾಡ್ಕೋಬೇಡ. ಅಯ್ಯೋ ನಾನು ನಿನಗೆ ಭಾಳ ಮನ್ಸಿಗೆ ನೋವು ಮಾಡೀನಿ, ಇಲ್ಲ ಅಂತ ಹೇಳೋಕ್ಕಿಲ್ಲ. ನಿಜವಾಗ್ಲೂ ನೀನು ಈಗ ಹೋಯ್ತಿದ್ದಿ ಅಂತ ತಿಳ್ಕೊಂಡು ನನಗೆ ಭಾಳ ಮನ್ಸಿಗೆ ನೋವಾಯಿತು. ಅಯ್ಯೋ ಪರವಾಗಿಲ್ಲ ಬಿಡು ಮೀನಾಕ್ಷಿ. ನೋಡು ಗೊತ್ತೋ ಗೊತ್ತಿಲ್ದಾನೆ ನನ್ನಿಂದ ನಿನಗೆ ಮನ್ಸಿಗೆ ನೋವಾಗಿದ್ರೆ ನಾನು ಸಂಸ್ಬಿಡು. ನಾನು ಇಲ್ಲಿ ಬಂದಿದ್ದು ನಿಮ್ಗೆ ಇಷ್ಟ ಇಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ನೋಡು ನಾನು ಬರಬೇಕು ಅಂತಲೂ ಬರಲಿಲ್ಲ, ನೋವೇ ಟ್ರೈನಿಂಗ್ ಓದಲು ಅಂತ ಅಷ್ಟೇ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಗೋವಿಂದ ನಿನ್ನ ಮಧ್ಯದಲ್ಲಿ ನಾನು ಯಾವತ್ತೂ ಬರೋಕ್ಕಿಲ್ಲ. ಅದನ್ನಂತೂ ಕನಸಲ್ಲ ತಿಳ್ಕೊಬೇಡ ಆಯಿತಾ. ಸರಿ ಸರಿ ಆಯಿತು. ಅಯ್ಯೋ ನನಗೆ ಗೊತ್ತಿಲ್ವ ನನಗೆ ಹೇಳ್ತಿ ಬುದ್ಧಿ ಹಂಗೆ ಅಂತವ. ನನಗೆ ಹೇಳತ್ತಿ ಭಾಳ ಒಳ್ಳೆಯವಳು ಅಂತ ನಂಗೆ ಚೆಂದ ಗೊತ್ತು. ಹಂಗೆಲ್ಲ ಇನ್ನೊಬ್ರು ಸಂಸಾರ ಹಾಳು ಮಾಡೋಕ್ಕಿಲ್ಲ ಅಂತ ನನಗೆ ಗೊತ್ತು ಕಣಪ್ಪ. ನಿನ್ನ ಬಗ್ಗೆ ಗೊತ್ತಿಲ್ವ ಮೀನಾಕ್ಷಿ, ನೀನು ಹೇಳ್ಬೇಕಾ ನನಗೆ, ನೀನು ಏನು ಅಂತ ನನಗೆ ಗೊತ್ತು ಚೆನ್ನಾಗಿ. ಆಯಿತು ನೋಡು, ಆಮೇಲಿಂದ ನನಗೆ ಯಾವ ಟೈಮಲ್ಲಿ ಏನಾಗೋದು ನನಗೆ ಗೊತ್ತಿಲ್ಲ. ನನ್ನ ಮಕ್ಕಳು ಮಾತ್ರವ ಕಡೆಗಣ್ಬೇಡ. ಆಮೇಲೆ ಚಿನ್ನಗೂ ಅಷ್ಟೇ ನವ್ಯನಿಗೂ ಅಷ್ಟೇ ಬಾಣ್ತನ ಮಾಡಬೇಕಾಗಿರೋಳು ನೀನೇ. ನನಗೆ ದೇವರು ಶಕ್ತಿ ಕೊಟ್ಟನೋ ಇಲ್ಲ ದಿವಸವ ನನಗೆ ನೋಡೋಕೆ ಬಿಟ್ಟನೋ ಅದು ನನಗೆ ಗೊತ್ತಿಲ್ಲ. ಯಾವಾಗ ಏನಾಯ್ತದೆ ಅಂತ ನನಗೆ ನನ್ನ ಜೀವನ ನನ್ನ ಕೈಲೇ ಇಲ್ಲ. ನಿನಗೆ ಗೊತ್ತು ತಾನೇ. ನಿಂದ ಅಮ್ಮ ನಿನ್ನ ಕಾಲ್ಗಾರೆ ಬೀಳ್ತೀನಿ, ನಿನ್ನ ಕೈ ಮುಗಿತೀನಿ. ನನ್ನ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ನೀನು ಕಡೆಗೆ ಅನ್ಬೇಡ ನಿಂದ ಅಮ್ಮ ಅಂತೀನಿ. ನೋಡು ಇದನ್ನ ನಾನು ನನ್ನ ಸ್ನೇಹಿತೆ ಅಂದ್ಕೊಂಡು ನಿನಗೆ ಹೇಳ್ತಾ ಇರೋದು. ನೀನು ಚೆನ್ನಾಗಿ ನೋಡ್ಕೊ. ನೀನು ನೋಡು ಮೀನಾಕ್ಷಿ, ನಿನ್ನ ತಲೆನೇ ಕೆಡ್ಸ್ಕೊಬೇಡ ನೀನು. ನನ್ನ ಮಕ್ಕಳು ಅನ್ನೋ ರೀತಿಲಿ ಅವತ್ತಿಗೂ ನಾನು ಹಂಗೆ ಇವತ್ತಿಗೂ ಹಂಗೆ ಮುಂದಕ್ಕೂ ಹಂಗೆ ನನ್ನ ಸ್ವಂತ ಮಕ್ಕಳು ಅನ್ನಂಗೆ ನಾನು ನೋಡ್ಕೊತೀನಿ. ನೀನು ಅವಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಆಯಿತಾ. ಪಾಪ ಹೋಯ್ತಾ ಇದೆಯೇ ನೆಮ್ಮದಿಯಾಗಿ ಹೋಗ್ಬಿಟ್ಟು ಬಾ. ಏನವ ಏನು ಭಾಳ ಮಾತಾಡ್ತಾ ಕುಂತಿದ್ದೀರಿ ಅಲ್ಲ. ಅಯ್ಯೋ ಅಜ್ಜಿ ಮೀನಾಕ್ಷಿ ಹೋಯ್ತವಳಲ್ಲ ಅದಕ್ಕೆ ನನಗೆ ಸಖತ್ ಹೊಟ್ಟೆ ಉರಿತದೆ. ಅಯ್ಯೋ 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 ಏನವ ಇಷ್ಟೊಂದು ಪಿರುತಿ ಯಾವಾಗ ಹುಡ್ತು, ಯಾವಾಗಲೇ ಹುಟ್ಟುಲತ್ತ. ಅಯ್ಯೋ ಏನಾರೇ ಅಲ್ಲಿ ಅಜ್ಜಿ, ನಾನು ಒಂದು ಹೆಣ್ಣು ತಾನೇ, ನನಗೂ ಪಾಪ ಹೊಟ್ಟೆ ಉರಿ ಮನ್ಸತ್ವ ಎಲ್ಲ ಅದೇ ತಾನೇ. ಓಹೋ ಅದು ಬೇರೆ ಇದ್ದದ ನಮ್ಮ ಅಜ್ಜಿಯ ಬರೀ ಯಾವಾಗಲೂ ತಮಾಸೆ ಮಾಡೋದೇ. ಇನ್ನೇನು ಮಾಡೋಕ್ಕೆ ಕೆಲಸ ಇಲ್ವಲ್ಲ, ತಮಾಸೆ ಮಾಡ್ತೀನಿ ನೀನು ಕೊಟ್ಟು ತಮಾಸೆಯ. ಈಗೇನೀಗ ಈಗ ಮೀನಾಕ್ಷಿ ಇಲ್ಲೇ ಇಸ್ಕೊಳ್ಳೋದ ಅಜ್ಜಿ. ಪಾಪ ನೋವ್ಯ ನೋಡಿ ಅವಳಿಗೂ ನಮ್ಮಮ್ಮ ಕೊನೆಗಾಲದಲ್ಲಿ ನಮ್ಮ ಜೊತೆ ಇರಬೇಕು ಅಂತವ ಆಸೆ ಇರ್ತದೆ ಅಲ್ವಾ. ಹೋಗ್ಲಿ ಬಿಡಿ, ಈಗ ನಮ್ಗೆ ಇಷ್ಟ ಅನ್ನೋದಕ್ಕಿಂತವ ಮಕ್ಳಿಗೆ ಇಷ್ಟ ಆಗೋದೇ ಮುಖ್ಯ ತಾನೇ. ನೀನು ಅಂತೇಳಿ ಗೊತ್ತು ನೀನು ಹೋಗಿ ಎದ್ದಿ ಹೋಗಲ್ಲಿ ಹೆಣ್ಣಿಗೆ ಸಾರೇನ ಬಿಟ್ಕೊಡೋಗಿ ಹೋಗಿ ಅಚ್ಚುಕಟ್ಟಾಗಿ ಬಾಡಾಕಿ ಟಿಫನ್ಗಿರಿ ಬಿಡು. ನೀನು ಬುದ್ಧಿ ನನಗೂ ಗೊತ್ತಕ್ಕಂತೆ. ಹೋದ್ರು ಸಾಕು ಅಂತ ಕಾಯ್ತಿದ್ಲು, ಈಗ ನಾಟಕ ಆಡ್ತಾ ಕೂತಾವಳೆ. ಅಜ್ಜಿ ಇದಕ್ಕಜ್ಜಿ ಹಿಂಗಂದಿರಿ, ನಾನೇ ಹೋಗ್ಲಿ ಅಂತ ಅನ್ಕೊಳ್ಳನೆ. ನೀವು ಸರಿ ಬಿಡಿ. ನಿಜವಾಗ್ಲೂ ಇಲ್ಲ ಕಣಜ್ಜಿ. ಅವ್ವ ನೀನು ನಿಜವ ನಾನು ಕಂಡೀವ್ನಿ. ಸುಮ್ಮನಿರು ಸಾಕು. ನೀನು ನಿಜ ಏನು ಅಂತ ನನಗೆ ಗೊತ್ತು ಕಣೆ. ನೀನು ಅಂಥವಳು ಏನು ಅನ್ನೋದನ್ನ ನನಗೆ ಗೊತ್ತು. ನನಗೆ ಹೇಳ್ಕೊಳಕ್ಕೆ ಬರಬೇಡ. ಹೋಗು ನೀನು ಅಷ್ಟೇ ಕಣಜ್ಜಿ. ನೀವು ಯಾವಾಗಲೂ ನನ್ನ ನಂಬಕ್ಕೆ ಇಲ್ಲ. ನಾನು ಎಷ್ಟೇ ಸರಿಯಾಗಿದ್ರು ಬರೀ ಅಲ್ಲವ ನನ್ನ ಕೆಟ್ಟೋಳ್ತಾ ಇರ್ತಾರೆ ನೋಡೋದೇ. ಆಯಿತು ಹೋಗವ ಈಗ, ಹೋಗು ಆಯಿತು ಹೋಗ್ಬಿಡೀಗ. ಹೋಗು ಬಿರ್ಬಿರಿ ಟಿಫನ್ಗಿರಿಗೆ ಸಾರ್ಬಿಡು ಹೋಗ. ಬೇಜಾರು ಮಾಡ್ಕೋಬೇಡ. ಅವಳು ಮಾತಾಡೋ ಮಾತುಗಳಿಗೆಲ್ಲ ಕಿವಿ ಕೊಟ್ಟುಕೊಳ್ಳೋಕೆ ಹೋಗಬೇಡ ನೀನು. ನಾಟಕದವಳು ನೋಡು ಇಷ್ಟು ದಿವಸ ಓರು ಸಾಕು ಅಂತಿದ್ಲು, ಈಗ ಇವತ್ತು ಗೊತ್ತಾಗ್ಬಿಟ್ಟು ನಾಟಕ ಆಡ್ತಾರದು ಎಷ್ಟು ಮಟ್ಟಿಗೆ ನಾಟಕ ಆಡ್ತಾಳೆ ಅಂತ. ಮಾಡು ಬಂಗವ, ಅವಳು ಏನಾರು ಆಡ್ಕೊಳ್ಳಿವ, ನೀನು ತಲೆಗೆಡ್ಸ್ಕೊಬೇಡ. ಆಮೇಲೆ ಇನ್ನೊಂದು ಹೇಳ್ತೀನಿ ಮೀನಾಕ್ಷಿ, ನಿನ್ಗೆ ಯಾವಾಗ ಈ ಮನೆಗೆ ಬರಬೇಕು ಅನ್ಸೋದು ನೀನು ಸಲೀಸಾಗಿ ಬರ್ಬೋದು ಆಯಿತಾ. ಅಜ್ಜಿ ನಿಜವಾಗ್ಲೂ ನಾನು ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ, ದೇವರು ನನಗೆ ಅಂಥ ಅದೃಷ್ಟ ಕೊಟ್ಟರು ನನ್ನ ಕೈಲಿ ನಾನು ಉಳಿಸ್ಕೊಳಕ್ಕಾಗಿತ್ತಿಲ್ಲ. ಅದೇ ಅದೃಷ್ಟ ಕೈ ಕೊಟ್ಟರೆ ಬಿಸಾಕ್ಬಿಟ್ಟು ಹೋಗಿದೆ ನಾನು. ನಿಜವಾಗ್ಲೂ ಮತ್ತೆ ನನಗೆ ಆ ಭಗವಂತ ತಿರ್ಗಾ ಅದೃಷ್ಟ ಕೊಟ್ಟವನೇ. ನಿಮ್ಮೆಲ್ಲರ ಪ್ರೀತಿ ಪಡೆಯೋಕ್ಕೆ ನಾನು ನಿಜವಾಗ್ಲೂ ಅದೃಷ್ಟ ಮಾಡಿದೆ ಕಣಜ್ಜಿ. ನನಗೆ ಇವತ್ತೇ ಸತ್ರು ನಾನು ನೆಮ್ಮದಿಯಾಗಿ ಜೀವ ಬಿಡ್ತೀನಿ. ಅದಕ್ಕೆ ಸಾಯ ಮಾತಾಡಿ ಬದುಕ ಮಾತಾಡಬೇಕು. ಸಾಯ ಮಾತ್ಕೊಳ್ಳೋಲ್ಲವೇ ಬದುಕಡೋ ಬಾಳಾಡೋರು ಬಾಯಲ್ಲಿ ಬರೋ ಮಾತ್ಕೊಳ್ಳೋ ಇವು. ಅದೇನಂಗೆ ಸಾಯ್ತೀನಿ ಗೀತೀನಿ ಅಂತಂದ್ರೆ ನೀನು ಹಂಗೆಲ್ಲ ಅನ್ಬೇಡ್ದು. ಬದುಕಡೋ ಬಾಳಾಡೋರು ಬಾಯಲ್ಲಿ ಬರೋ ಮಾತ್ಕೊಳ್ಳಲ್ಲ ಕಣವೆ ಇವೆಲ್ಲವ. ಅವೆಲ್ಲ ಚಂದಿಲ್ಲ, ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ದು ನೀನು ಆಯಿತಾ. ಕಷ್ಟ ಆರೋಗ್ಯಕ್ಕೆ ಇಡೋದು ಮುನ್ಸಿಗೆ ಬರ್ದಾನೆ ಮರ್ಕ್ ಬರೋಕ್ಕಿಲ್ಲ. ನಾವು ಏನೇ ಬಂದರೂ ಅದನ್ನ ಜಯಿಸಬೇಕು. ಈಗ ಡಾಕ್ಟ್ರೆ ಹೆಂಗಂದ್ರಂತಲ್ಲ ಏನು ತೊಂದರೆ ಇಲ್ಲ ಹುಷಾರಾಗಿದ್ದೀರಿ ಅಂತವ. ನೋಡು ಈಗ ಹೆಂಗೆ ಇಲ್ಲಿ ಲವಲವಿಕೆಯಿಂದವ ಹೆಂಗಿದ್ದೋ ಅಲ್ಲೂ ಹಂಗೆ ಇದ್ದು ಬಿಡು. ನೋಡ್ಕೊ ನಾನು ಏನಂದೇನು ಚಿನ್ನು ಮದುವೆ ಆದರೂ ಚೆನ್ನಾಗಿರ್ತೀಯ, ಮಕ್ಕಳಾದರೂ ಚೆನ್ನಾಗಿರ್ತೀಯ, ಇನ್ನೂ 20-30 ವರ್ಷ ಆದರೂ ಚೆನ್ನಾಗಿರ್ತೀಯ. ನೀನು ಆರೋಗ್ಯಕ್ಕೆ ಧೈರ್ಯವಾಗಿರಬೇಕು, ಎದುರಿಸ್ಬೇಕು. ಏನೇ ಬಂದರೂ ನಾನು ಎದುರಿಸ್ತೀನಿ ಅನ್ನೋ ಒಂದು ಧೈರ್ಯ ತಗೋಬೇಕು. ಆಯಿತು ಅಜ್ಜಿ, ನಿಜವಾಗ್ಲೂ ನೀವು ಇಷ್ಟು ಧೈರ್ಯ ಹೇಳ್ತಾ ಇದ್ದೀರಲ್ಲ ನನಗೆ ಅಷ್ಟೇ ಖುಷಿ. ಆಯ್ತವ ಬೇಜಾರು ಮಾಡ್ಕೊಬೇಡ. ಅವಳು ಮಾತಾಡ್ಕೊಳಲ್ಲ ತಲೆ ಕೆಡ್ಸ್ಕೊಬೇಡ ನೀನು. ಇನ್ನೇನು ಮಾಡಿಯವ ಇನ್ನೇನು ಮಾಡಿ ಅವಳಿಗೂ ಒಂಥರ ಎದುರಿಕೆ. ಎಲ್ಲಿ ನನ್ನ ಗಂಡ ನಾನು ಬಿಟ್ಟು ಅವಳಿನ ಬಿಟ್ಟು ಹೊಂಟೋದನೋ ಏನೋ ಎಂತೋ ಅಂದ್ಕೊಂಡು ಅವಳು ಯತ್ನೆ ಅವಳಿಗೆ ಏನು ಮಾಡಿ ಎಲ್ರಿಗೊಂಥರ ಚಿಂತೆ ಅವ್ರು ಅವಳಿಗೊಂಥರ ಚಿಂತೆ. ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ. ಅವಳು ಮಾತಾಡಿರೋ ಮಾತುಗಳನ್ನ ಮನ್ಸಲ್ಲಿ ಇಟ್ಕೊಂಡು ಹಿಂಗಂದ್ಲಲ್ಲ ಹಂಗಂದ್ಲಲ್ಲ ಅಂತ ಕೂರ್ಗಕ್ಕೆ ಹೋಗಬೇಡ ನೀನು ಆಯಿತಾ. ಅಚ್ಚುಕಟ್ಟಾಗಿ ನೆಮ್ಮದಿಯಾಗಿರವ ನೀನು. ಅಯ್ಯೋ ಏನಾರು ಮಾತಾಡ್ಕೊಳ್ಳಿ ಬಿಡಜ್ಜಿ, ನಾನು ಅವಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ಕಿಲ್ಲಂತೆ. ಆಯಿತು ಕಣವ ಆಯಿತು, ಎಲ್ಲ ಒಳ್ಳೇದಾಗಲಿ, ತಲೆಗೆಡ್ಸ್ಕೊಬೇಡ. ಆ ಭಗವಂತ ಒಳ್ಳೇದು ಮಾಡ್ತಾನೆ ಎಲ್ಲನೂ. ಸುಮ್ಮನಿರು, ದೇವ್ರು ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊತೀನಿ ಕಣವ ನಿಜವಾಗ್ಲೂ.
ಭಗವಂತ ಒಳ್ಳೇದು ಮಾಡಲಿ ನಿನಗೆ ಆಯ್ಸಾರೋದು ಕೊಡಲಿ ಅಂತ ನಾನು ಬೇಡ್ಕತ್ತೀನಿ. ನಿಜವಾಗ್ಲೂ ನಿಮ್ಮ ಪ್ರೀತಿಗಳನ್ನು ಪಡೆಯೋಕೆ ನಾನು ಎಷ್ಟು ಅದೃಷ್ಟ ಮಾಡಿದ್ನಜ್ಜಿ. ನಿಜವಾಗ್ಲೂ ಭಾಳ ಅದೃಷ್ಟ ಮಾಡಿದೆ ಕಣಜ್ಜಿ. ಆಯಿತು ಎಲ್ಲನೂ ಹೋಗ್ಲಿ ಒಂದೇ ದಿವಸಕ್ಕೆ ಮುಗಿಸ್ಬಿಡು ನೀನು. ಮೀನಾಕ್ಷಿ ನೀವು ಹೋಗಿಲ್ವಾ? ಈಗ ಹೋಯ್ತೇವನಿ. ಅಯ್ಯೋ ಇವಳು ಸರತು ಅವ್ರ ಅಪ್ಪನವ್ರು ಅವನು ಮಾತಾಡ್ಸ್ಕೊ ಬರ್ತೀನಿ ಅಂದ್ಕೊಂಡು ಆಗಲೇ ಹೋದ. ಇನ್ನೂ ಬಂದಿಲ್ಲ ಕಣಪ್ಪ. ಮಾತಾಡ್ಸ್ಕೊ ಬಂದ್ಬಿಡ್ಲಿ, ಆಮೇಲೆ ಹೋಯ್ತಾರೆ. ಸರಿ ಆಯಿತು. ಇರ್ಸ್ಕೊಬೋದಾಗಿತ್ತಲ್ಲ ಅಜ್ಜಿ. ಡಾಕ್ಟ್ರ್ ಬಂದಿಲ್ವಾ ಇಲ್ಲಿ ಆರೋಗ್ಯ ಸುಧಾರಣೆ ಆಗದೆ ಅಂತವ ಇರ್ಸ್ಕೊಬೋದಾಗಿತ್ತಪ್ಪ. ಹೋಯ್ತೀನಿ ಅಂತ ನಿಂತವಳಲ್ಲ. ನಾವು ಹೋಗು ಅಂದ್ವಲ್ಲ ಮಗ. ನಾನು ಹಂಗೆ ಅಂದಿದ್ದು. ಡಾಕ್ಟ್ರು ಹೆಂಗೂ ಇಲ್ಲಿ ಬಂದಮೇಲೆ ಆರೋಗ್ಯ ಸುಧಾರಿಸೋದೆ ಅಂತ ಅಂದವ್ರಲ್ಲ, ಸುಮ್ಮನಿರವ ಅಂತ ನಾನು ಹಂಗೆ ಅಂದಿದ್ದು. ಹೇಳಿದ್ರೆ ಕೇಳಕ್ಕೆ ಹೇಳ್ವಲ್ಲ. ಹೆಂಗಾಡ್ತಾಳೆ ನೋಡಲ್ಲಿ. ಹೋಯ್ತಿನ್ಕ ಸುಮ್ಕಿರಜ್ಜಿ ಅನ್ಕೊಂಡು ಹೋಯ್ತಾನೆ ನಿಂತವಳೆ ಅತ್ತಗೆ. ಇನ್ನೇನು ಮಾಡಂಗಿದ್ದು ಹೇಳಿದ ಮತ್ತೆ ಕೇಳಕ್ಕಿಲ್ಲ. ನಾನು ಹಂಗಂದಿಲ್ವಾ ನವ್ವೇನಿಗೂ ಹಂಗಂದೆ ಕರ್ಕೊಂಡು ಹೋಗ್ಬೇಡ ಇರ್ಲಿ ಬಿಡವ ಅಂತ. ಅವಳುವೆ ಕರ್ಕೊಂಡು ಹೋಯ್ತೀನಿ ಅಂತ ನಿಂತವಳೆ. ಇಲ್ಲ ಸುಮ್ಮನಿರಿ ಬರ್ತೀನಂತೆ ಯಾವಾಗಾರಯ್ಯ. ಅದಕ್ಕೆ ಮಾತಾಡ್ಸಕ್ಕೆ ಅಂತ ಬಂದೆ. ಹೋಯ್ತಾವಿ ಅಂತ ಅಂದ್ಲಲ್ಲ ನವ್ಯ. ಅದಕ್ಕೆ ನವ್ಯದ ಒಳಗವಳೆ ಕಣಪ್ಪ. ಒಳಗೆ ರೆಡಿ ಆಯ್ತದಳೇನು? ರೆಡಿ ಆಗಲಿ. ಏನಾರು ಬೇಕಾದ್ರೆ ಸಂಕೋಚ ಪಡ್ಕೊಬೇಡ, ಕೇಳು. ನಾವೇನಾರು ಕೇಳಿದ್ರೆ ನಮ್ಗಾರೆ ಅಜ್ಜಿಗಾರ ಫೋನ್ ಮಾಡಿ ಕೇಳು. ಸರಿ ಆಯಿತು ಕೇಳ್ತೀನಿ. ಯಾಕವ ಯಾಕತ್ತೀಯೇ? ನೀನು ಸರಿ ಬಿಡು, ಚೆನ್ನಾಗಿ ಹೇಳ್ತೀಯ ಕಣ. ಅಲ್ಲ ಹೇಳೋಂಥದ್ದು ಏನಾಗಿದ್ದದು ಈಗ? ಯಾಕತ್ತಿ ನೀನು? ಹೇಳ್ಬೇಡ್ದು ನೀನು, ಧೈರ್ಯವಾಗಿರ್ಬೇಕು. ಯಾಕತ್ತೀಯವ? ಹೇಳ್ಬೇಡ ಸುಮ್ಕಿರು. ನಾನು ಎಂಥ ಕೆಟ್ಟೋಳಜ್ಜಿ, ಇಂಥ ಒಳ್ಳೆ ಜನಕ್ಕೆ ಮೋಸ ಮಾಡಿದ್ನಲ್ಲ. ದೇವರು ನಿಜವಾಗ್ಲೂ ನನಗೆ ಒಳ್ಳೇದು ಮಾಡೋಕ್ಕಿಲ್ಲ. ನಿಜವಾಗ್ಲೂ ಒಳ್ಳೇದು ಮಾಡೋಕ್ಕಿಲ್ಲ ಕಣಜ್ಜಿ. ಯೋಗ ಸುಮ್ಮನಿರು. ಎಲ್ಲ ಋಣ ಇತ್ತು, ಆಯಿತು ಹೋಯ್ತು. ಬ್ರಾಹ್ಮಣಿಚ್ಛೆ ಏನೇ ನಡಿಬೇಕಾದ್ರೂ ಬ್ರಾಹ್ಮಣಿಚ್ಛೆ ಕಣವ. ನಮ್ಮ ಕೈಲಿ ಏನಿದ್ದದು? ಯಾಕೆ ತಲೆಗೆಡ್ಸ್ಕೊಂತೀನಿ ನೀನು? ಸುಮ್ಮನಿರು. ಯಾರು ತಪ್ಪು ಮಾಡಬಾರ್ದು, ಯಾರು ಪ್ರಪಂಚದ ಮೇಲೆ ಇಲ್ಲ. ಎಲ್ಲರೂ ತಪ್ಪು ಮಾಡೋರೇ ಒಂದಲ್ಲ ಒಂದು ರೀತಿಲಿ. ಆಯಿತಾ? ಯಾರು ಏನು ತಪ್ಪು ಮಾಡ್ದಾನೆ ಸಾಚಗಳೆಲ್ಲ. ಸುಮ್ಕಿರು. ನೀನು ಏನು ಮಾಡ್ಬಾರ್ದು, ತಪ್ಪು ಮಾಡಿಲ್ಲ. ಏನೋ ನೀನು ತಪ್ಪು ಮಾಡಿರೋದಕ್ಕೆ ನೀನು ಪಶ್ಚಾತ್ತಾಪ ಪಟ್ಟೆ ತಾನೆ. ಆವತ್ತಿಗೆ ಎಲ್ಲ ಕಳೆದೋಯ್ತು ಅಂತ ತಿಳ್ಕೊಂಡು ಸೂತ್ರ ಕಳಿತು ಅಂದ್ಕೊಂಡು ನೀನು ಚೆನ್ನಾಗಿರು. ನೀನು ಪಶ್ಚಾತ್ತಾಪಕ್ಕಿಂತ ಶಿಕ್ಷೆ ಯಾವುದೂ ಇಲ್ಲ ಕಣವ. ಓಕೆ ಯಾಕೆ ಬೇಜಾರು ಮಾಡ್ಕೊಂಡಿಯೇ? ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡ ನೀನು. ಸುಮ್ಮನಿರು. ದೇವರು ಒಳ್ಳೇದು ಮಾಡ್ತದೆ. ಇಲ್ಲ ಕಣಜ್ಜಿ, ನನಗೆ ಕ್ಷಮೆನೇ ಇಲ್ಲ ನಾನು ಮಾಡಿರೋ ತಪ್ಪಿಗೆ. ಅದರಲ್ಲೂ ನೀವು ಇಷ್ಟೊಂದು ಪ್ರೀತಿ ತೋರಿದ್ರೆ ನನ್ನ ತಪ್ಪೇ ನನಗೆ ಕಾಣ್ತದೆ. ಇಂಥ ಒಳ್ಳೆ ಜನಕ್ಕೆ ಮೋಸ ಮಾಡಿದ್ದೀನಿ ನಾನು ನಿಜಕ್ಕೂ ನಾನು ಮುಂಚೆ ನಾನು ರಾಕ್ಷಸಿ ನಾನು ಅಂತ ಅನಿಸ್ತದೆ ಕಣಜ್ಜಿ ನನಗೆ. ಆಯ್ತು ಇನ್ನೇನು ಮಾಡಿಯೇ? ಇನ್ನೇನವ ಮಾಡಿಯೇ? ಆಯಿತು ಹೋಯ್ತು. ಅದನ್ನೆಲ್ಲ ಕಟ್ಕೊಳಕ್ಕೆ ಹೋಗ್ಬೇಡವ. ಈಗ ಹೋಗೋದನ್ನ ಕಣ್ಣೀರು ಹಾಕ್ಬೇಡ. ಸುಮ್ಮನಿರು. ಆಯಿತು ಸುಮ್ಕಿರು. ಎಲ್ಲ ಒಳ್ಳೇದಾಯ್ತದೆ. ಯಾಕತ್ತೀಯ ನೀನು? ಅಳೋದು ಬೇಡ, ಕರೆಯೋದು ಬೇಡ. ನೀನು ಸುಮ್ಮನಿರಿಗ. ನೀನು ಎಲ್ಲ ಸರಿ ಆಗ್ತದೆ. ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ನೀನು. ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ? ನೋಡಿ ಕಣ್ಣೀರು ಹಾಕ್ತಾಳೆ ಈಗ. ತಪ್ಪು ಮಾಡಿದಾಗ ಜ್ಞಾನ ಇರೋಕ್ಕಿಲ್ಲ, ಗೊತ್ತಾಗಕ್ಕಿಲ್ಲ. ನೆನ್ಸ್ಕೊಂಡು ಜೀವನ ಪರ್ಯಂತ ಕಣ್ಣೀರು ಹಾಕೋದು. ಏನು ಮಾಡಿರಿ? ಏನು ಮಾಡೋಕ್ಕಾಗಿಲ್ಲ. ಆದಮೇಲೆ ನಡಿಬಾರ್ದೆಲ್ಲ ನಡೆದೋದ್ಮೇಲೆ ಎಷ್ಟು ಚಿಂತೆ ಮಾಡ್ತಾನೆ ಏನು ಫಲ? ತಪ್ಪು ಮಾಡೋಕ್ಕಿಂತ ಮುಂಚೆಗೆ ಸಾವಿರ ಸತಿ ಯತ್ನೆ ಮಾಡಿಬಿಟ್ಟು ನಾವು ಹೆಜ್ಜೆಗಳು ಇಡಬೇಕು. ಇಲ್ಲದವ್ರ ಜೀವನ ಅರ್ಥ ಮಾಡ್ಕೋಬೇಕಾಯ್ತದೆ. ಏನು ಮಾಡಿರಿ? ಈಗ ಗೊತ್ತಿರ್ತಾನೆ ಏನು ಪ್ರಯತ್ನ? ಅಂಥ ಸುಂದರ ಕ್ಷಣಗಳು ಮತ್ತೆ ಬಂದವ ಹೇಳಿ? ಯಾವುದೇ ಕಾರಣಕ್ಕೂ ಇಲ್ಲ. ಇನ್ನೇನು ಮಾಡೋಕ್ಕಾಗಿಲ್ಲ ಕಣ್ರಪ್ಪ. ಸರಿ ಬರ್ನವಾ? ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ. ಡ್ರೈ ಫ್ರೂಟ್ಸು ಹಂಗೆ ಬಿಟ್ಟು ಹೊಂಟೋದಿಯೇ? ಅಲ್ಲೇ ತಗೊಂಡೋಗು. ಹ್ಞೂ ಸರಿ ಆಯಿತು. ತಗೊಬೈತೀನಿ ಬಿಡಿ.